ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ. ಸಿಗೆಲ್ಲ ತಮಗೆಲ್ಲ ತಿಳಿದಿರುವಂತೆ ಈ ವರ್ಷ NMMS ಮತ್ತು NTSC, NMMS 8ನೇ ತರಗತಿಗೆ, NTSC 10ನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ. ಸೊ ಈ ಪರೀಕ್ಷೆಗಳ ಕುರಿತು ಮಾಹಿತಿ ಈಗಾಗಲೇ ನಮ್ಮ ಚಾನೆಲ್ ನಲ್ಲಿದೆ. ಬಹಳಷ್ಟು ಜನ ವಿಡಿಯೋಗಳನ್ನ ನೋಡಿ ಮಾಹಿತಿಯನ್ನ ಪಡ್ಕೊಂಡು ಅರ್ಜಿಗಳನ್ನ ಹಾಕ್ತಾ ಇದ್ದೀರಾ, ಹೌದಲ್ಲ? ಇದಕ್ಕಾಗಿ ಅಭ್ಯಾಸನ ಪ್ರಾರಂಭ ಮಾಡಿಬಿಡಿ, ಯಾಕಂದ್ರೆ ಬಹಳ ಬೇಗನೆ ಇದರ ಎಕ್ಸಾಮಿನೇಷನ್ ಸಹ ಇದೆ. ನಿಮ್ಮ ಈ NMMS ಮತ್ತು NTSC ಗೆ ಹೆಲ್ಪ್ ಆಗುವಂತಹ ಬಹಳಷ್ಟು ಕ್ವಶನ್ ಪೇಪರ್ ಹಾಗೂ ಮಟೀರಿಯಲ್ ಸಹ ನಮ್ಮ ಚಾನೆಲ್ ನಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಯಾಕಂದ್ರೆ ಇಂಥ ಬಹಳಷ್ಟು ವಿಡಿಯೋಗಳು ನಿಮಗೆ ಫ್ಯೂಚರ್ ನಲ್ಲಿ ಸಹ ದೊರೆಯುವು. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮ್ಮ NTSC ಆಗಿರ್ಬೋದು ಅಥವಾ NMMS ಆಗಿರ್ಬೋದು, ಈ ಒಂದು ಪರೀಕ್ಷಾ ಮಾಹಿತಿ, ಸೊ ಈ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆ ಇದೆಲ್ಲ, ಈ ಪರೀಕ್ಷೆ ಒಂದು ಮಾಹಿತಿ ನಮ್ಮ ಕರ್ನಾಟಕದ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಾದಂತ ಈ ಸುಮಂಗಲರವರೊಂದಿಗೆ ಇವತ್ತು ಒಂದು ಸಂದರ್ಶನ ರೇಡಿಯೋನಲ್ಲಿ ಆಯಿತು. ಸೊ ರೇಡಿಯೋದಲ್ಲಿ ಈ ಸಂದರ್ಶನ ಕಂಪ್ಲೀಟ್ ಒಂದು ಮಾಹಿತಿ ಇದೆ. ಆ ರೇಡಿಯೋ ಸಂದರ್ಶನದಲ್ಲಿ ಏನಿದೆ ಹಾಗೂ ಏನ್ ಮಾಹಿತಿ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಕ್ಸಾಮ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಪಡೆದುಕೊಂಡ್ಬಿಡಿ. ಓಕೆ, ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಇವತ್ತು ಆ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಸೊ ವಿದ್ಯಾರ್ಥಿಗಳು, ಈಗಾಗಲೇ ಹೇಳಿದಂತೆ ನಮ್ಮ ಚಾನೆಲ್ ನಲ್ಲಿ NMMS ಮತ್ತು NTSC ಕುರಿತಂತ ಸವಿವರವಾದಂತಹ ಮಾಹಿತಿ ನಮ್ಮ ಚಾನೆಲ್ ನಲ್ಲಿದೆ. ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿ ಹೋಗಿ ನಾವು ತಿಳ್ಕೋಬಹುದು. ಇವತ್ತು ದಿನಾಂಕ ನವೆಂಬರ್ 25, 2020. ಇವತ್ತು ನಮ್ಮ ಆಕಾಶವಾಣಿ ಕೇಂದ್ರ ಬೆಂಗಳೂರಿನಲ್ಲಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಿರ್ದೇಶಕರಾದಂತ ವಿ ಸುಮಂಗಲರೊಂದಿಗೆ ಒಂದು ಸಂದರ್ಶನ ನಡೆಯಿತು. ಈ ಸಂದರ್ಶನದಲ್ಲಿ NTSC ಆಗಿರಬಹುದು ಅಥವಾ NMMS ಆಗಿರಬಹುದು, ಈ ಒಂದು ಪರೀಕ್ಷೆ ಕುರಿತು ಬಹಳಷ್ಟು ಮಾಹಿತಿ ಅಲ್ಲಿ ಒದಗಿಸಲಾಯಿತು. ಒಂದು 24 ನಿಮಿಷದ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಈ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರುತ್ತೆ, ಯಾರ್ಯಾರು ಅಟೆಂಡ್ ಮಾಡ್ಕೋಬಹುದು, ಯಾವ ರೀತಿ ಅಟೆಂಡ್ ಮಾಡಬಹುದು, ಇದಕ್ಕೆ ಮುಂದಿನ ಒಂದು ಹೆಲ್ಪ್ ಏನು, ಸವಿವರ ಅಂತ ಎಲ್ಲಾ ಮಾಹಿತಿಯನ್ನು ಡಿಸ್ಕಸ್ ಮಾಡಲಾಯಿತು. ಈಗಾಗಲೇ ತಮಗೆಲ್ಲ ತಿಳಿದುವಂತೆ ಈ NTSC ಇದು ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್. ಸೊ ಒಂದು ಎಕ್ಸಾಮಿನೇಷನ್ ದೇಶಾದ್ಯಂತ ಇದು ಒಂದೇ ಒಂದು ಎಕ್ಸಾಮ್. ಸೊ ಇದು 2 ಹಂತದಲ್ಲಿ ನಡೆಯುತ್ತೆ. ಇದರ ಬಗ್ಗೆ ಡೀಟೇಲ್ಸ್ ನಮ್ಮ ಚಾನೆಲ್ ಇದೆ, ಅದನ್ನು ಸಹ ತಾವು ನೋಡಿ ತಿಳ್ಕೋಬಹುದು. ಈ ಒಂದು ಎಕ್ಸಾಮ್ಗೆ ಆಕ್ಚುಲ್ ಆಗಿ ಡಿಸೆಂಬರ್ 13 ತಿಳ್ಕೊಂಬಿಡಿ, ಡಿಸೆಂಬರ್ 13, 2020 ಒಂದು ಎಕ್ಸಾಮಿನೇಷನ್ ಇದೆ. ಆದರೆ ಈ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ನಡೆಯುತ್ತಿರುವುದು ಜನವರಿ 24. ಇದರ ಅರ್ಥ ದೇಶದ ಬೇರೆ ಭಾಗಗಳಲ್ಲಿ ಇದು ಡಿಸೆಂಬರ್ 13 ನಡೆಯುತ್ತೆ, ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಜನವರಿ 24 ನಡೆಯುತ್ತೆ. ಇದು ಒಂದು ಮುಖ್ಯವಾದಂತ ಒಂದು ವಿಷಯ. ಸೆಕೆಂಡ್, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಇದನ್ನು ಸಹ ತಾವು ಆ ಒಂದು ಸಂದರ್ಶನದಲ್ಲಿ ತಿಳ್ಕೋಬಹುದು, ನಮ್ಮ ಚಾನೆಲ್ ನಲ್ಲಿಯೂ ಸಹ ತಿಳಿದುಕೋಬಹುದು. ಈಗಾಗಲೇ ಇವತ್ತಿಗೆ ಅಂದ್ರೆ ಈ ನವೆಂಬರ್ 25ಕ್ಕೆ NTSC ಗೆ ಸರಿಸುಮಾರಾಗಿ 26,607 ಅರ್ಜಿಗಳನ್ನ ಸಲ್ಲಿಸಲಾಗಿದೆ. ಸೊ ತಾವೇನಾದ್ರೂ ಇನ್ನು ಅರ್ಜಿ ಸಲ್ಲಿಸಿಲ್ಲಪ್ಪ ಅಂತಂದ್ರೆ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಒಂದು ಹೈಸ್ಕೂಲ್ ನ ಹೆಡ್ ಮಾಸ್ಟರ್ ಅಥವಾ ಟೀಚರ್ಸ್ ನ ತಾವು ಭೇಟಿಯಾಗಿ ಇದರ ಒಂದು ಮಾಹಿತಿಯನ್ನ ಪಡ್ಕೋಬಹುದು. ಸೊ ಪ್ರತಿ ವರ್ಷ ಹೆಚ್ಚು ಕಡಿಮೆ ನಮ್ಮ ಒಂದು ಕರ್ನಾಟಕ ರಾಜ್ಯದಿಂದ ಇದೊಂದು ನ್ಯಾಷನಲ್ ಲೆವೆಲ್ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ ಆಗಿರೋದ್ರಿಂದ ಪ್ರತಿ ವರ್ಷ ನಮ್ಮ ಒಂದು ರಾಜ್ಯದಿಂದ ಹೆಚ್ಚು ಕಡಿಮೆ 300ರಿಂದ 350 ವಿದ್ಯಾರ್ಥಿಗಳು ಇದಕ್ಕೆ ಆಯ್ಕೆ ಆಗ್ತಾ ಇದ್ದಾರೆ. ಯಾರಿಗ್ ಗೊತ್ತು, ಈ ಸಲ ತಮ್ಮ ಹೆಸರು ಸಹ ಲಿಸ್ಟ್ ನಲ್ಲಿ ಇರಬಹುದು. ಅದಕ್ಕಾಗಿ ಚೆನ್ನಾಗಿ ಅಭ್ಯಾಸನ ಪ್ರಾರಂಭ ಮಾಡ್ಕೊಂಡ್ಬಿಡಿ. ಇದು NTSC ಗಿರುವಂತ ಒಂದು ಚಿಕ್ಕ ಮಾಹಿತಿ. ಇನ್ನು NMMS ಬಂದ್ರೆ ಇದೊಂದು 8th ಸ್ಟ್ಯಾಂಡರ್ಡ್ ಇರುವಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ. ಸೊ ಈ ಪರೀಕ್ಷೆಗೆ ಪ್ರತಿ ವರ್ಷ ಹೆಚ್ಚು ಕಡಿಮೆ ಒಂದು ರಾಜ್ಯದಿಂದ 3,000ದಿಂದ ಹೆಚ್ಚು ಕಡಿಮೆ ಒಂದು 4,000ರಿಂದ 4,500 ವಿದ್ಯಾರ್ಥಿ ಇದಕ್ಕೆ ಆಯ್ಕೆ ಆಗ್ತಾ ಇದ್ದಾರೆ, ಇದಕ್ಕೆ ಕ್ವಾಲಿಫೈ ಆಗ್ತಾ ಇದ್ದಾರೆ ಹಾಗೂ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ತುಂಬಾ ಹೆಮ್ಮೆಯ ವಿಷಯ, ಯಾಕಂದ್ರೆ ಇಷ್ಟೊಂದು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ನಲ್ಲಿ ಆಯ್ಕೆ ಆಗ್ತಾ ಇರೋದು. ಸೊ ನೆಕ್ಸ್ಟ್ ತಮ್ಮ ಹೆಸರು ಸಹ ಈ ಒಂದು ಲಿಸ್ಟ್ ನಲ್ಲಿ ಬರಲೇಬೇಕು ಅಂತ ತಯಾರಿ ತಮ್ಮದಾಗಿರ್ಬೇಕು. ಈ ತಮ್ಮ NMMS ಆಗಿರ್ಬೋದು ಅಥವಾ NTSC ಎಕ್ಸಾಮಿನೇಷನ್ ಆಗಿರ್ಬೋದು, ಇದಕ್ಕೆ ಹೆಲ್ಪ್ ಆಗುವಂತ ಬಹಳಷ್ಟು ಮಟೀರಿಯಲ್ ಬಹಳ ಬೇಗ ನಮ್ಮ ಚಾನೆಲ್ ಬರ್ತಾ ಇದೆ. ಅದಕ್ಕಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಮುಖ್ಯವಾದಂತ ವಿಷಯ ಅದೇನಪ್ಪ ಅಂತಂದ್ರೆ ಆಕಾಶವಾಣಿ NTSC ಹಾಗೂ NMMS ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಾದ ವಿ ಸುಮಂಗಲ ಅವರೊಂದಿಗೆ ಸಂದರ್ಶನ. ಒಂದು ರೇಡಿಯೋ ಕಾರ್ಯಕ್ರಮದ ಲಿಂಕ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ರೇಡಿಯೋ ಕಾರ್ಯಕ್ರಮದ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು
ಕಂಪ್ಲೀಟ್ ಒಂದು ಸಂದರ್ಶನ ತಾವು ತಿಳ್ಕೊಂಡು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೋಬೇಕು. ಸೊ ಬಹಳ ಹೆಲ್ಪ್ಫುಲ್ ಆದಂತ ಒಂದು ವಿಡಿಯೋ ಹೌದಲ್ಲ. ಇಂತಹದೇ ವಿಡಿಯೋಗಳು ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತವೆ. ಅದಕ್ಕಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ಓಕೆ, ಇಂತ ಬಹಳಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.